ಅಮೃತನೇ ಕೊಡ್ತಾ ಇದೆ ಗೋಮಾತೆ. ಅವ್ರದ್ದೆಲ್ಲ ನಾವು ರಕ್ಷಣೆ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಹಸುಗಳ ರಾಷ್ಟ್ರ ಪ್ರಾಣಿ ಅಂತ ಒಂದು ಆಂದೋಲನ ಕೂಡ ನಿಂತಿದೆ. ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡೋಣ. ಯಾವಾಗೋ ಒಂದು ಹಸು ಬಂತು ಪೂಜೆ ಮಾಡ್ತು ಅಂತ ನಾವು ಸುಮ್ಮನೆ ಆಗೋದು ಬೇಡ. ಎಲ್ಲ ಗೋಮಾತೆಯರ ರಕ್ಷಣೆ ಮಾಡೋಣ ಅಂತ ಕೇಳ್ತಾ ನಂದು ಒಂದೆರಡು ಮಾತು ಮುಗಿಸ್ತಿದ್ದೀನಿ. ಆಮೇಲೆ ಇಲ್ಲಿ ನಾವು ಒಂದು ಮೊದಲಿಗೆ ಬಂದಾಗ ನಾನು ಇಲ್ಲಿ ಈ ಹಸುಗಳಿಗೆ ಒಂದು ಕರು ಹಾಕಿತ್ತಲ್ಲಿ ತುಂಬ ಬಿಸಿಲು ಏಪ್ರಿಲ್ ತಿಂಗಳು ಬಂದಿದೆ. ಅವ್ನ ಮಗನ ಬೆಳೆಗೆ ಏನೋ ಹಸುಗಳಿಗೆ ಸ್ವಲ್ಪ ಇದು ಕೊಡೋಣ ಅಂತೇಳಿ ಅಲ್ಲಿ 2 ಕರುಗಳು ಹಾಕಿತ್ತು. ಬಿಸಿಲಲ್ಲಿ ನಿಂತಿದೆ ಏಪ್ರಿಲ್ ತಿಂಗಳಲ್ಲಿ. ಭಾಳ ಬೇಜಾರಾಯಿತು. ತುಂಬ ಧ್ಯಾನ ಕೂತ್ಕೊಂಡೆ ನಾನು ಪಿರಮಿಡಲ್ಲಿ ಹೋಗಿ, ಕೃಷ್ಣ ನೀನು ಏನಾರೇ ಮಾಡಿ ಒಕ್ಕೊಂಡು ನೆರಳು ಮಾಡಬೇಕು ಅಂತ ಎಲ್ಲ ಭಕ್ತರು ಅದಕ್ಕೆ ಕೈ ಜೋಡಿಸಿದ್ರು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ದೇವತಾ ಹಸುಗಳ ಸಂರಕ್ಷಣಾ ಸಮಿತಿ ಅಂತ ಕೂಡ ಮಾಡಿಕೊಂಡು ಹಸುಗಳ ರಕ್ಷಣೆಗೆ ಒಂದೊಂದೇ ಹೆಜ್ಜೆಗಳನ್ನ ಮುಂದಿರ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಅಣ್ಣ ಅವರು ಹೇಳಿದರು, ನಾನು ಇದಕ್ಕೆಲ್ಲ ನಾನು ಸಹಾಯ ಮಾಡ್ತೀನಿ ಅಂತ. ಅಣ್ಣ ನೆರಳಾಗಿದೆ, ಈ ಹಸುಗಳಿಗೆ ನೀರಿನ ವ್ಯವಸ್ಥೆ ಅಂತ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಏಪ್ರಿಲ್ ತಿಂಗಳು ನೀರು ಸಿಗೋದು ತುಂಬ ಕಷ್ಟ. ಎಲ್ಲ ಕೆರೆ ಹತ್ರನೇ ಹೋಗಿ ಅವ್ರು ನೀರು ತೊಗೋಬೇಕು. ಇವೆಲ್ಲೂ ನೀರುಗಳ ವ್ಯವಸ್ಥೆ ಇಲ್ಲ. ನಾನು ಯಾರೇ ಆಗಲಿ ಇನ್ನೊಂದು ಯಾರೋ ಒಬ್ಬರು ಏನಾದ್ರು ಫೋನ್ ಮಾಡಿದ್ರೆ ಅಲ್ಲಿ ನೆರಳಿನ ವ್ಯವಸ್ಥೆ ಆಗಿದೆ, ನೀರಿನ ವ್ಯವಸ್ಥೆ ನೀವು ದಯವಿಟ್ಟು ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನನ್ನ ಮಗನಿಗೆ ಕೂಡ ನಾನು ಹೇಳಿ ಬಂದೆ, ಅದಕ್ಕೊಂದು ಬೋದಿಂಗು ಅಂತ ಒಂದು ಮಾಡೋಣ ಅಭಿ. ನಾವು ನೇರಿಗೆ ಎಷ್ಟೋ ದೂರ ಹೋಗೋದು ಬೇಡ, ಅಲ್ಲೇ ಅವಕ್ಕೆ ನೀರು ನೆರಳು ಮತ್ತು ಮೇವು ಸಿಗಬೇಕು ಅಂತ ನಾನು ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾ ನಿಮ್ಮಲ್ಲೂ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಎಲ್ಲರೂ ಇದಕ್ಕೆಲ್ಲ ಕೈ ಜೋಡಿಸಿ ಮುಂದಾಗೋಣ, ಗೋವುಗಳ ರಕ್ಷಣೆಗೆ ಕೈ ಜೋಡಿಸೋಣ ಅಂತ ಹೇಳ್ತಾ ನಾನು ಮಾಡ್ತೀನಿ.